ಸರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದು ಸರ್ತಿ ಮತ್ತೊಂದು ಯುನೀಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಕಾರಿನ ಡಾಕ್ಟರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇವಾಗ ನೋಡ್ಬೋದು ಇಂಜಿನ್ ಡಿಕಾರ್ಬೊನೇಷನ್ ತುಂಬಾ ವೈರಲ್ ಆಗ್ತಿದೆ. ಅಂಡ್ ಇವು ಇಂಜೆಕ್ಟ್ ಮಾಡಿಬಿಟ್ಟು ಲಿಕ್ವಿಡ್ ಹಾಕ್ಬಿಟ್ಟು ಡಿಕಾರ್ಬೊನೇಷನ್ ಮಾಡ್ತಾರೆ. ಇಲ್ಲಿ ಒಂದು ಯುನೀಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ವಿದೌಟ್ ಲಿಕ್ವಿಡ್ ಬರೀ 30 ನಿಮಿಷದಲ್ಲಿ ನಿಮ್ಮ ಕಾರ್ಗೆ ಮೈಲೇಜ್ ಬೂಸ್ಟ್ ಮಾಡ್ಕೋಬಹುದು ಅಂಡ್ ಸ್ಮೂತ್ ಡ್ರೈವ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಬರುತ್ತೆ ಅಂಡ್ ಯಾವ ತರ ವರ್ಕ್ ಆಗುತ್ತೆ ಎಲ್ಲ ಡೀಟೇಲು ಸರ್ನ ತಿಳ್ಕೊಳ್ಳೋಣ. ಸರ್ ಕನ್ನಡ ಬರೋದಿಲ್ಲ, ಅವರು ಮಿಡಲ್ ಸ್ವಲ್ಪ ಕನ್ನಡ ಮಾತಾಡ್ತಾರೆ, ಅವ್ರಿಗೆ ಹೇಳ್ತೀನಿ. ಸಪೋಸ್ ಅದನ್ನ ನಾನು ಕನ್ವರ್ಟ್ ಮಾಡ್ತೀನಿ, ಬೇಕಂದ್ರೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡದಲ್ಲಿ ಇದು ಹಿಂದಿಯಲ್ಲಿ ಮಾಡ್ತಾರೆ. ಸರ್ನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಟಿಪ್ ಚಾನಲ್. ಸರ್ ಹೌ ಆರ್ ಯು ಸರ್? ಡೂಯಿಂಗ್ ಗುಡ್. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಕನ್ನಡದಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ ಸರ್ ಸ್ವಲ್ಪ. ಓಕೆ ಸರ್, ಅಡ್ರೆಸ್ ಹೇಳೋದಾದ್ರೆ ಎಲ್ಲಿ ಬರುತ್ತೆ ಸರ್ ಇದು? ಇದು ರಾಮಮೂರ್ತಿ ನಗರದಿಂದ NRL ಲೇಔಟ್, ಫಿಫ್ತ್ ಮೇನ್ ರೋಡ್. ಓಕೆ ಸರ್, ಇವಾಗ ತುಂಬಾ ಕಾನ್ಸೆಪ್ಟ್ ನಡೀತಿದೆ. ಡಿಕಾರ್ಬೊನೇಷನ್ ಲಿಕ್ವಿಡ್ ಹಾಕ್ಬಿಟ್ಟು ಅಥವಾ ಇಂಜೆಕ್ಟ್ ಮಾಡಿಬಿಟ್ಟು ಬೂಸ್ಟ್ ಮಾಡ್ತಾರೆ ಅಂಡ್ ಬ್ಲಾಕ್ ಏನ್ ಬರುತ್ತಲ್ಲ ಅದನ್ನ ರಿಮೂವ್ ಮಾಡ್ತಾರೆ ಅಂತ ಹೇಳ್ಬೋದು. ನಿಮ್ದು ಹೊಸ ಕಾನ್ಸೆಪ್ಟು ವಿದೌಟ್ ಲಿಕ್ವಿಡ್ ವಿದಿನ್ 30 minutes ಅಲ್ಲಿ ನಾವು ನಿಮ್ಮ ಕಾರ್ನ ಮೈಲೇಜ್ ಇನ್ಕ್ರೀಸ್ ಮಾಡ್ತೀವಿ, ಬೂಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಯಾವ ತರ ವರ್ಕ್ ಆಗುತ್ತೆ ಸರ್ ಇದು? ಸರ್ ಇದೇನನ್ನ HHO ಟೆಕ್ನಾಲಜಿ. ಇದೇನನ್ನ ನಮ್ದು ಯಾವುದು ಕೆಮಿಕಲ್ಸ್ ಯೂಸ್ ಮಾಡಲ್ಲ, ಓನ್ಲಿ ಹೈಡ್ರೋಜನ್ ಗ್ಯಾಸ್ ಅನ್ನ ವೆರಿ ಸೇಫ್ ಫಾರ್ ಇಂಜಿನ್. ಸೊ ನಮ್ದು ಏನನ್ನ ಇದು ಏರ್ ಫಿಲ್ಟರ್ ಓಪನ್ ಮಾಡ್ತಾ ಇದ್ದೀನಿ, ಅಲ್ಲಿ ಇನ್ ಪೈಪ್ ವಿಲ್ ಅಟ್ಯಾಚ್ ದಿಸ್ ಪೈಪ್. ಓಕೆ, ಸೊ ಇದು ನಂದು ಹೈಡ್ರೋಜನ್ ಗ್ಯಾಸ್ ಸಪ್ಲೈ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಏನನ್ನ ಅದು ಕಾರ್ಬನ್ ಟಚ್ ಆಗಿತ್ತನ ಕಾರ್ಬನ್ ಅಂದಿ ಅದು ಸ್ಟಿಕ್ಕಿಂಗ್ ಕೆಪಾಸಿಟಿ it will reduce, so it will fall down. So due to the engine heat, the carbon will all burn inside the vehicle itself. Okay, without any liquid? Without any liquid, because we are not adding any chemicals, any liquid into any fuel tank or even onto the engine. Okay. So it is only the hydrogen gas we use, and it is 100% safe. So it will not affect our car engine, I guess? No sir, because we are not touching anything on the engine. Okay. I mean, we are not adding any chemicals, so this will be like very safe for the engine. Because if we add any chemicals, there are chances that the walls of the engine might damage. Okay. So we using this technology, nothing will be damaged, and it is absolutely safe. So the customers also will be very happy. And it is only for yellow board vehicles or only for cars or bikes also? No, we are doing for cars and bikes. What is, I mean, what cc bikes? So any vehicle starting with 100 cc to 10,000 cc, will do it. So till now we have done for all kind of vehicles, including the Mercedes-Benz, Mini Cooper, Audi, Skoda, starting from the Hyundai Santro, all the vehicles we have done. Sir, what is the use of doing this? I mean, ಯಾವ ತರ ಯೂಸ್ ಆಗುತ್ತೆ ಸರ್ ಇದು? ಏನು ಬೆನಿಫಿಟ್ ಏನಿದೆ ಇದಕ್ಕೆ? ಸರ್ ಫಸ್ಟ್ ಆಫ್ ಆಲ್ ನಮ್ದು ಒಂದು ಕಾರ್ ಪಸಂದ್ ಆಗಿತ್ತನ we have to keep that car for long time. Correct. So ಇದು ಏನನ್ನ ಇಂಜಿನ್ ಲೈಫ್ ಎಕ್ಸ್ಟೆಂಡ್ ಆಗಿದೆ ಫಸ್ಟ್ ಆಫ್ ಆಲ್. ಓಕೆ, ಎವ್ರಿ 25,000 kilometers ರೆಗ್ಯುಲರ್ಗೆ ನಾನು ಮಾಡ್ತಾ ಇದ್ದೇನೆ. ವಿಲ್ ಹ್ಯಾವ್ ದಟ್ಸ್ ಮೈಲೇಜ್ ಪ್ರಾಬ್ಲಮ್ ಏನೂ ಇರಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪಿಕಪ್ ಚೆನ್ನಾಗಿದೆ, ಸ್ಮೂತ್ನೆಸ್ ಬರುತ್ತೆ ಇಂಜಿನಲ್ಲಿ. ಓಕೆ, ಏದಾನ ನಾವು ಇಂಜಿನ್ ವೈಬ್ರೇಷನ್ ನಾಯ್ಸ್ ಏದಾನ ಇದೆಯನ್ನ ಅದು ಕಮ್ಮಿ ಆಗುತ್ತೆ, 100% ಕಮ್ಮಿ ಆಗುತ್ತೆ. ಸೊ ಮೈಲೇಜ್ ಯಾವ ತರ ಬೂಸ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ಇವಾಗ 12-13 ಮೈಲೇಜ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಇದನ್ನ ಹಾಕಿಸ್ಕೊಂಡ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಟ್ಲೀಸ್ಟ್ 40% to 50% ಮಿನಿಮಮ್ ಇನ್ಕ್ರೀಸ್ ಆಗುತ್ತೆ, ವಿತೌಟ್ ಎನಿ ಸೈಡ್ ಎಫೆಕ್ಟ್. ಓಕೆ, ಸೊ ಇವಾಗ ಒಂದ್ ಸರ್ತಿ ಮಾಡಿಸ್ಕೊಂಡ್ರೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು? ಎವ್ರಿ 25,000 kilometers ನಾನು ಸಜೆಸ್ಟ್ ಮಾಡ್ತೀನಿ ಸರ್. ಎವ್ರಿ 25,000 ಮೀನ್ಸ್ ಕಾರ್ಸ್ಗೆ. ಫಾರ್ ಬೈಕ್ಸ್ಗೂ 15,000 kilometers ಸಜೆಸ್ಟ್ ಮಾಡ್ತೀನಿ. ಸೊ ಯಾವುದೇ ಬೈಕ್ಸ್ ಆಗಲಿ, ಈವನ್ ಡಿಯೋ ಆದ್ರೂ ಕೂಡ ನೀವು ಮೋರ್ ದನ್ 100 cc. More than 100 cc. Okay. Starting from TVS XL, any vehicle we can do it. Even though TVS XL also, ಅದರಲ್ಲೂ ಇದು ಮೈಲೇಜ್ ಬೂಸ್ಟ್ ಆಗುತ್ತಾ? ಮೈಲೇಜ್ ಬೂಸ್ಟ್ ಆಗುತ್ತಾ? ಸೊ ಯಾವ ತರ ವರ್ಕ್ ಆಗುತ್ತೆ ಸ್ವಲ್ಪ ಹೇಳ್ಕೊಡಿ. ಅಂದ್ರೆ ಇವಾಗ ಒಂದು ಕಾರ್ ಬರುತ್ತೆ, ಸೊ ಅದನ್ನ ಹೆಂಗೆ ನೀವು ಪ್ರೊಸೀಡ್ ಮಾಡ್ತೀರಾ ಅಂತ ಹೇಳ್ಕೊಡಿ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೋಗೋಣ ಸರ್. ಓಕೆ, ಯಾವ ತರ ಮಷೀನ್ ಇದೆ ನಿಮ್ಮ ಹತ್ರ ಅಂಡ್ ವಿದೌಟ್ ಕೆಮಿಕಲ್ ಯೂಸ್ ಮಾಡ್ತೀರಲ್ವಾ ಅದನ್ನು ತೋರಿಸ್ಕೊಡಿ, ಸೊ ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ಬೋದು. ಸೊ ಇವಾಗ ಜಸ್ಟ್ ಒಂದು ಗಾಡಿ ಬಂದಿದೆ ನೋಡ್ಬೋದು, ಕಾರು, ಅದು ಹಿಂಗಡೆ ಇತ್ತು ಕಾರು. ಸೊ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ ಫಸ್ಟ್ ಸ್ಟೆಪ್ ಹೋಗೋದಾದ್ರೆ ಸರ್ ಇದು ನಮ್ದು ಮಿಷನ್ ಹೈಡ್ರೋಟೆಕ್ ಡಿಕಾರ್ಬನೈಸೇಷನ್ ಮಿಷನ್. ಇದು
ಓಕೆ ಓಕೆ ಇದರಲ್ಲಿ ಒನ್ಸ್ ಈ ಮಿಷನ್ ಆನ್ ಮಾಡ್ತಾ ಇದ್ದೆ ನಾನು ವಿ ಹ್ಯಾವ್ ಟು ಕಾನ್ಫಿಗರ್ ಯಾವ ವೆಹಿಕಲ್ ಎಷ್ಟು ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಅದೆಲ್ಲ ಕಾನ್ಫಿಗರ್ ಮಾಡ್ತಾ ಇದ್ದೀನಿ ನಾವು ದಿಸ್ ಇಸ್ ದ ಮಿಷನ್ ನಾವು ಇಟ್ ಇಸ್ ಲೈಕ್ ವಿ ಹ್ಯಾವ್ ಟು ಸೆಟ್ ದ ಆಮ್ಸ್ how many amps it is showing up. So everything will be pre-configured by the company itself, depending on the vehicle. Okay. So now I will adjust the amperes. How much? This is the amperes. Okay. Where it will send the electrolysis process will happen. So as you can see here, it was selling 6 to 7. So we adjusted for 6.5. What is that 6 to 7? Is the amps. Minimum to 6 to 7. Minimum 6 and maximum 7 is the configuration. Okay. And then 29 minutes is the time. So once we on it, you can see the bubbler here. It is used to push the gas to the engine. So this is actually to give the pressure to the engine. Oh. Within 30 minutes, its time is 30 minutes. Yeah, time is set as 30 minutes now. Okay. Automatically it will set. So after that, come here if you see, and it is already installed in this pipe. So only this part only, right? I mean, no need to add anything. No sir, this is the one. Okay. After 30 minutes, is there any sound or? It will stop automatically. Sir, ಹೇಳಿಕೊಟ್ರಿ ಸರ್ ಈ ಥರ ಐ ಮೀನ್ ಇಟ್ ಈಸ್ ಓನ್ಲಿ 30 ಮಿನಿಟ್ಸ್ ಅಲ್ಲಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಬಂದು ಕಾರ್ ಬಿಟ್ಟು ಆರಾಮಾಗಿ ಕೂತ್ಕೋಬಹುದು. ಕೂತ್ಕೊಂಡು ಒಂದು 30 ಮಿನಿಟ್ಸ್ ವೇಟ್ ಮಾಡಿದ್ರೆ ಆರಾಮಾಗಿ ಅವ್ರ ಕೆಲಸ ಮುಗಿದೋಗುತ್ತೆ, ತಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಸರ್ ವಿದೌಟ್ ಕೆಮಿಕಲ್ ಹಾಕೋದಿಲ್ಲ, ಅದು ಮೇನ್ ಕಾನ್ಸೆಪ್ಟ್ ನಿಮ್ಮದು. ಸರ್ ತುಂಬ ಕಡೆ ಕೇಳ್ತಾರೆ ಡಿಕಾರ್ಬನೇಷನ್ ತುಂಬ ಜಾಸ್ತಿ ಅಂತಾರೆ. ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಮೇನ್ ಪ್ರೈಸಿಂಗ್ ಇರುತ್ತೆ, ಹೊರಗಡೆಗಿಂತ ಜಾಸ್ತಿನೇ ಕಮ್ಮಿನಾ ಸರ್? ಒಳಗಿನ ಕಮ್ಮಿ ಸರ್. ಏನನ್ನ ನಮ್ದು ಸ್ಟಾರ್ಟಿಂಗ್ 600 rupees. 600 rupees for bikes. Based on the CC. Based on the CC sir. Starting 600 rupees ನಲ್ಲಿ based on the CC price change ಆಗುತ್ತೆ. Based on the CC kilometers driven. Okay. Based on the CC kilometer ಜಾಸ್ತಿ ಆದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಕಾಸ್ಟ್. 100 rupees difference sir ಅಷ್ಟೇ. Okay. Even though you do it for yellow board, white board and heavy vehicles like trucks ಅದೆಲ್ಲ ಮಾಡ್ತೀರಾ? ಇಲ್ಲ ಸರ್, ಟ್ರಕ್ಸ್ ನಮ್ಗೂ ಕೊಂಚ ಸ್ಪೇಸ್ ಇಶ್ಯೂ ಇದೆ. ಸೊ ನಮ್ಮ ಟ್ರಕ್ಸ್ ಎಲ್ಲ ಮಾಡಲ್ಲ ಇಲ್ಲಿ. ಓನ್ಲಿ ಕಾರ್ಸ್ ಬೈಕ್ಸ್ ಸರ್. ಕಾರ್ಸ್ ಬೈಕ್ಸ್ ಟೆಂಪೋಸ್. ಓಕೆ. ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ಸ್. ಹೌದು ಸರ್. ಬಿಕಾಸ್ ಮೇನ್ ಅವರೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯೆಲ್ಲೋ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್ ಸ್ಮಾಲ್. ಆಟೋ ರಿಕ್ಷಾಸ್ ನಾವು ಮಾಡಲ್ಲ ಸರ್. ಅದು ಮಾಡಲ್ವಾ? ಆಟೋ ರಿಕ್ಷಾ ಇಲ್ಲಿ ಮಾಡಲ್ಲ. ಏನನ್ನ ಆಟೋ ರಿಕ್ಷಾಸ್ ನಮ್ದು ಇದು ಜಾಸ್ತಿ CNG ಮಾಡೆಲ್ ಇದೆ. ಸೊ ಅದರಿಂದ ಅಷ್ಟು ಮಾಡಲ್ಲ. ಫ್ಯೂಚರ್ ಬೇಕಂದ್ರೆ ಫ್ಯೂಚರ್ ವಿಲ್ ಬಿ ಡೂಯಿಂಗ್. ಐ ಮೀನ್ ಡಿಕಾರ್ಬನೇಷನ್ ಬಿಟ್ಟು ಮತ್ತೆ ಏನಾದರೂ ಅಡಿಷನಲ್ ಸರ್ವಿಸಸ್ ಕೊಡ್ತೀರಾ? ಇಲ್ಲ ಸರ್, ನಮ್ದು ಏನನ್ನ ದಿ ಸ್ಪೆಷಲೈಸ್ಡ್ ಇನ್ ಡಿಕಾರ್ಬನೈಸೇಷನ್. ಓಕೆ. ಜನಕ್ಕೆ ಈ ಕಾನ್ಸೆಪ್ಟ್ ರೀಚ್ ಆಗಬೇಕು. ಓಕೆ. ಎಲ್ಲರಿಗೂ ರೀಚ್ ಆಗಬೇಕು. ನಮ್ದು ಒಂದು ಕಾರ್ ಇಷ್ಟ ಆಗತ್ತನ್ನ ಅದು ನಮ್ಗೆ ಇರಬೇಕು. ಕರೆಕ್ಟ್. ರೈಟ್. ಸೊ ಅದರಿಂದ ದಟ್ಸ್ ವೈ ದಿಸ್ ಇಸ್ ಲೈಕ್ ಮೇನ್ ಇಂಪಾರ್ಟೆಂಟ್. ಸೊ ಇಫ್ ಯು ಕೀಪ್ ಡೂಯಿಂಗ್ ಇಟ್ ಫಾರ್ ಎವ್ರಿ 25,000 kilometers, ಗಾಡಿ ಚೆನ್ನಾಗಿದೆ, ಗಾಡಿ ನಿಮ್ಮ ಕಡೆ ಇರುತ್ತೆ. ಸೊ ಲಾಸ್ಟ್ ಒನ್ ಪಾಯಿಂಟ್ ಅಂತಂದ್ರೆ ಎವ್ರಿ 25,000 kilometerಗೆ ನೀವು ಮಾಡಿಸಿದ್ರೆ ನೀವು ರೀಸೇಲ್ ವ್ಯಾಲ್ಯೂ ನಿಮ್ಮ ಕಾರ್ಗೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಹೋಗುತ್ತೆ ಸರ್. ಅಂಡ್ ಹೆಲ್ತ್ ಚೆನ್ನಾಗಿರುತ್ತೆ ಕಾರ್ದು ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಓಕೆ. ಇವೊಂದು ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರೆ ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಸೇಲ್ ಆಗುತ್ತೆ. ಸೇಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನನ್ನ ನಿಮ್ಗೂ ಕಾರ್ ಸೇಲ್ ಮಾಡೋಕ್ಕೂ ರೀಸನೇ ಇಲ್ಲ. ಹೌದು. ಏನನ್ನ ಗಾಡಿ ಸ್ಮೂತ್ ಆಗಿದೆ, ಆಲ್ಮೋಸ್ಟ್ ನ್ಯೂ ಗಾಡಿ ತರ ಇರುತ್ತೆ. ಸೊ ನಿಮ್ ಗಾಡಿ ಪಸಂದ್ ಆಗಿತ್ತನ ಇಲ್ಲ ನೀವು ಸೆಂಟಿಮೆಂಟ್ ಗಾಡಿಯನ್ನ ನಿಮಗೆ ಕತೆ ಇರುತ್ತೆ ಗಾಡಿ. ಯಾವ್ದು ಸೆಂಟಿಮೆಂಟ್ ಗಾಡಿ. ಈ ಒಂದು ಓಲ್ಡ್ ವೆಹಿಕಲ್ ತಗೊಂಡ್ರೆ ಆರಾಮಾಗಿ ಬಂದ್ಬಿಟ್ಟು ಲೈಕ್ ಇವಾಗ ಯಾವ್ದು ಬರುತ್ತಲ್ಲ ಸರ್, ಅಂಬಾಸಿಡರ್ ಅದು ಇದು ತಗೊಂಡ್ ಬಂದ್ರೆ ಆರಾಮಾಗಿ ಸ್ಮೂತ್ ಆಗಿ ಓಡಿಸೋದು ಗಾಡಿ. ಮೈಲೇಜ್ ಕಮ್ಮಿ ಬರುತ್ತಲ್ಲ ಅದಕ್ಕೆ. ಸೊ ಇದನ್ನ ಮಾಡಿಸಿದ್ರೆ ಸ್ವಲ್ಪ ಮೈಲೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ನೋಡಿದ್ರಲ್ಲ. ಹೇಳಿ. ಇನ್ನೊಂದು ಪಾಯಿಂಟ್ ಏನನ್ನ ಸರ್, ಇಫ್ ಐ ಆಮ್ ಟೇಕಿಂಗ್ ಎ ಸೆಕೆಂಡ್ ಹ್ಯಾಂಡ್ ವೆಹಿಕಲ್, ಫಸ್ಟ್ ಥಿಂಗ್ ಇಸ್ ಇಫ್ ಯು ಡೂ ದ ಡಿಕಾರ್ಬನೈಸೇಷನ್, ಯು ವಿಲ್ ಎಂಜಾಯ್ ದ ಕಾರ್. Even if I am taking a second hand car, it is good for them. ಸ್ಮೂತ್ನೆಸ್ ಇಸ್ ಅ ಮೇನ್ ಇಂಪಾರ್ಟೆಂಟ್. ಇವಾಗ ಲಾಂಗ್ ಟ್ರಿಪ್ ಹೋದ್ರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮಾಡಿಸಿದ್ರೆ ಮೈಲೇಜು ಬರುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ. ಅದೊಂದು ಮೇನ್ ಇಂಪಾರ್ಟೆಂಟ್. ಎವ್ರಿಥಿಂಗ್ ಇಸ್ ಗೋಸ್ ಅಂಡರ್ ಮನಿ ಓನ್ಲಿ. ಕಾಸ್ಟ್ ಮನಿನೇ ಇರುತ್ತೆ. ಸೊ ಮನಿ ಸೇವ್. ಮನಿ ಆಲ್ಸೋ ಇಫ್ ಯು ಟೇಕ್ ದ ಕಾಸ್ಟ್ ಆಫ್ ದ ಪ್ರೈಸಿಂಗ್ ವಾಟ್ ಎವರ್ ವಿ ಆರ್ ಡೂಯಿಂಗ್, ಅದು ನಿಮ್ದು ಒಂದು ಸರ್ವಿಸ್ ಎಷ್ಟಾಗುತ್ತೆ ಅದರಲ್ಲಿ ಓನ್ಲಿ 20% ಆಫ್ ದ ಕಾಸ್ಟ್. 20%. ಓನ್ಲಿ 20% ನಮ್ದು ಪ್ರೈಸಿಂಗ್ ಅಷ್ಟೇ. ಸೂಪರ್. ಓಕೆ, ನೋಡಿದ್ರಲ್ಲ, ಒಂದು ಬೆಸ್ಟ್ ಕಾನ್ಸೆಪ್ಟ್ ತಂದಿದ್ದೀನಿ. ಕೆಳಗಡೆ ನಂಬರ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ
ಆ್ಯಂಡ್ ಸ್ಟಾರ್ಟಿಂಗ್ಸ್ ಫ್ರಮ್ 600 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ಕಾರ್ ಇದೆ, ಎಷ್ಟು ಕಿಲೋಮೀಟರ್ ಇದೆ ಇವ್ರಿಗೆ ಹೇಳಿ ಡೈರೆಕ್ಟಾಗಿ ಬಂದು ವಿಸಿಟ್ ಆಗಿ, ಲೊಕೇಶನ್ನು ಹಾಕಿರ್ತೀನಿ ನಿಮಗೆ. ಸೊ ಡೈರೆಕ್ಟಾಗಿ ನೀವು ಬಂದು ವಿಸಿಟ್ ಆಗಿ ಒಂದು 30 ಮಿನಿಟ್ಸ್ ನೀವು ಆರಾಮಾಗಿ ಸ್ಪೆಂಡ್ ಮಾಡಿದ್ರೆ ಸಾಕು, ನೀವು ಕಾರ್ ಮನೆಗೆ ತೊಗೊಂಡು ಹೋಗ್ಬೋದು ವಿತ್ ಬೆಸ್ಟ್ ಮೈಲೇಜಲ್ಲಿ ಅಂತ ಹೇಳ್ಬೋದು. ನಂಬರ್ ಇರುತ್ತೆ, ಅಡ್ರೆಸ್ ಹಾಕಿರ್ತೀನಿ, ಕಾಲ್ ಮಾಡಿ ಅವ್ರಿಗೆ ಎಲ್ಲ ಡೀಟೇಲು ಪಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.